ಮ್ಯಾರಥಾನ್ ಒಂದ್ ಕಡೆ ಗ್ರಿಲ್ ನಡೆಸಿದಾಗ ನಿನ್ನೆ ರಾತ್ರಿ 1 ಗಂಟೆಗೆ ಧನ್ವೀರ್ ವಶಕ್ಕೆ ಪಡೆದಿರುವಂತಹ ಸಿಸಿಬಿ ಅಧಿಕಾರಿಗಳು ಸರಿ ಸುಮಾರು 1 ಗಂಟೆಗೆ ವಶಕ್ಕೆ ಪಡೆದುಕೊಂಡಿರ್ತಾರೆ. ಇಂದು ಬೆಳಗ್ಗೆ 11:40ಕ್ಕೆ ಧನ್ವೀರ್ನನ್ನ ಬಿಟ್ಟು ಕಳಿಸಿದ್ದಾರೆ. ಸರಿ ಸುಮಾರು 10 ಗಂಟೆಗಳ ಕಾಲ ಧನ್ವೀರ್ನ ಸಿಸಿಬಿ ಒಂದ್ ಕಡೆ ವಿಚಾರಣೆ ಮಾಡಿರುವಂತದ್ದು. 1 ಗಂಟೆ 2 ಗಂಟೆ ಅಲ್ಲ ಇಲ್ಲಿ ರೋಶ್ನಿ, 10 ಗಂಟೆ, ಸರಿ ಸುಮಾರು 10 ಗಂಟೆಗಳ ಕಾಲ. ರಾತ್ರಿ 1 ಗಂಟೆಗೆ ಒಂದ್ ಕಡೆ ಲಾಕ್ ಮಾಡಿಬಿಟ್ಟಿದ್ದಾರೆ. ಎಲ್ಲಿ ಏನಾಗೋಗ್ಬಿಡುತ್ತೋ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಸೊ ಅದಕ್ಕೋಸ್ಕರ ಲಾಕ್ ಮಾಡ್ತಾರೆ. ಲಾಕ್ ಮಾಡಿದಾಗ ಗೊತ್ತಾಗಿದ್ದು ಏನೋ ಬೇರೆ ಕಡೆ ಹೋಗ್ತಾ ಇದ್ರು ಅನ್ನುವಂಥದ್ದು ಒಂದಿಷ್ಟು ಮಾಹಿತಿ ಕೂಡ ಇದೆ. ಸೊ ಏನೋ ಎಸ್ಕೇಪ್ ಆಗುವಂತ ಕೆಲಸ ಕೂಡ ಆಗಿದ್ರು ಅನ್ನುವಂಥದ್ದು. ಸೊ ಅದು ಕೂಡ ಇದೆ, ಮುಂದೆ ನೋಡೋಣ. ನೋಡಿ, ಈಗ ದರ್ಶನ್ ಆಪ್ತ ಧನ್ವೀರ್ಗೆ ಸಿಸಿಬಿ ಒಂದ್ ಕಡೆ ಮ್ಯಾರಥಾನ್ ಸರಿಸುಮಾರು 11:40ಕ್ಕೆ ಇವತ್ತು ಬಿಟ್ಟಿರುವಂಥದ್ದು. ನಿನ್ನೆ ರಾತ್ರಿ 1 ಗಂಟೆಗೆ ವಶಕ್ಕೆ ಪಡೆದುಕೊಳ್ತಾರೆ. ಸೊ ಯಾವಾಗ ಇವ್ರ ಮೇಲೆ ಒಂದಿಷ್ಟು ಅನುಮಾನ ಬರೋದಕ್ಕೆ ಆರಂಭ ಆಯಿತು, ಈ ಪರಪನ ಅಗ್ರಹಾರದ ವಿಡಿಯೋಗಳ ಮೂಲ ಸೂತ್ರಧಾರ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಆರೋಪಗಳು ಇವ್ರ ಮೇಲೆ ಏನು ಬರೋಕ್ಕೆ ಆರಂಭ ಆಯಿತಲ್ಲ, ಆರಂಭ ಆಗ್ತಿದ್ದ ಹಾಗೆ ಸಿಸಿಬಿ ಅಧಿಕಾರಿಗಳು ಹಿಂಗಾದ್ರೂ ಮಾಡಿ ಲಾಕ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೆಡಿ ಆಗಿಬಿಡ್ತಾರೆ. ಸೊ ರಾತ್ರಿ 1 ಗಂಟೆಗೆ 10 ಗಂಟೆಗಳ ಕಾಲ ಏನ್ ಮಾತಾಡಿದ್ರು ಅಂದ್ರೆ ಏನ್ ನಡೆಯುತ್ತೆ? ಸೊ ವಿಚಾರಣೆ ನಡೆದಿರುತ್ತೆ. ಪ್ರತಿಯೊಂದು ವಿಡಿಯೋಗಳು ಕೂಡ ಯಾವ ರೀತಿಯಾಗಿ ಹಿಂಗ್ ಸಿಕ್ತು ನಿಮಗೆ. ಸೊ ಸಿಕ್ಕಿರುವಂತ ವಿಡಿಯೋದಲ್ಲಿ ನಿಮಗೆ ಅಲ್ಲಿರುವಂತ ಕೈದಿ ಯಾರು ಪರಿಚಯ ಇದ್ದಾರೆ, ಸೊ ಅವರು ನಿಮ್ಗೆ ಹೆಂಗ್ ಪರಿಚಯ, ಸೊ ದರ್ಶನ್ ಅವರ ಬ್ಯಾರಕ್ ನಲ್ಲಿ ಇರುವಂತ ಕೈದಿಗಳು ಏನಾದ್ರೂ ಪರಿಚಯ ಇದ್ದಾರಾ, ಅಥವಾ ಅವರು ಪಕ್ಕದಲ್ಲಿ ಇರುವಂತ ಬ್ಯಾರಕ್ ನಲ್ಲಿ ಇರುವಂತ ಕೈದಿಗಳು ಏನಾದ್ರೂ ಪರಿಚಯ ಇದ್ದಾರಾ, ಅಥವಾ ಅಲ್ಲಿರುವಂತ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು ಯಾರಾದ್ರೂ ಪರಿಚಯ ಇದ್ದಾರಾ. ಸೊ ಅಲ್ಲಿರುವಂತ ಕೈದಿಗಳು ಪ್ರಮುಖವಾಗಿ ಈ ಉಮೇಶ್ ರೆಡ್ಡಿ ವಿಡಿಯೋಗಳನ್ನೇ ಒಂದು ಕಡೆ ಆಗಿರಬಹುದು, ಶಕೀಲ್ ವಿಡಿಯೋನೇ ಆಗಿರಬಹುದು, ಹಾಗೆ ತರುಣ್ ವಿಡಿಯೋನೇ ಯಾಕೆ ವೈರಲ್ ಆಗ್ತಾ ಇದೆ. ಸೊ ಇದನ್ನ ಹೊರತುಪಡಿಸಿದ್ರೆ ಬೇರೆ ಬೇರೆಯವರು ಇದ್ರಲ್ಲ, ಯಾರು ವಿಡಿಯೋ ಕೂಡ ಆಗ್ಲಿಲ್ಲ, ಇದೇ ಯಾಕಾಯ್ತು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ. ಎಸ್ ರೋಶ್ನಿ, ಎಸ್ ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಕೇಪ್ ಆಗಲು ಹೊರಟಿದ್ರ ನಟ ಧನ್ವೀರ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಎಸ್, ನಿನ್ನೆ ರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ ಬಳಿ ಇದ್ದಂತಹ ಧನ್ವೀರ್ ಸಿಡಿಆರ್ ಆಧರಿಸಿ ಬೆನ್ನತ್ತಿದ್ದಾರೆ ಪೊಲೀಸರು. ಏರ್ಪೋರ್ಟ್ ನಲ್ಲಿ ಯಾಕೆ ಇದ್ರು ಅನ್ನೋದೇ ಪ್ರಶ್ನೆ. ಈಗ ಪೊಲೀಸರು ವಶಕ್ಕೆ ಪಡಿತಾರೆ ಅಂತ ಹೇಳಿ ಮೊದಲೇ ಮಾಹಿತಿ ಏನಾದ್ರೂ ಇತ್ತ ಧನ್ವೀರ್ ಅವ್ರಿಗೆ? ಎಲ್ಲಾದ್ರೂ ಪ್ರಯಾಣ ಮಾಡ್ತಿದ್ರ ಅನ್ನೋ ಬಗ್ಗೆ ಸಿಸಿಬಿ ಈಗ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ವಿಚಾರಣೆ ನಡೆಸಿ ಧನ್ವೀರ್ನನ್ನ ಬಿಟ್ಟು ಕಳಿಸಿದ್ದಾರೆ. ಸದ್ಯಕ್ಕೆ ಮಾತ್ರ ಹಿಂಬಾಗಿಲಿನಿಂದ ಧನ್ವೀರ್ ಅವರನ್ನ ಹೊರಗೆ ಕಳಿಸಿದ್ದಾರಂತೆ. ಎಸ್ಕೇಪ್ ಆಗಲು ಕೂಡ ಹೊರಟಿದ್ರ ನಟ ಧನ್ವೀರ್? ಏನಾದ್ರೂ ಒಂದು ಕಡೆ ಗೊತ್ತಾಗ್ಬಿಟ್ಟಿದೆ, ಸಿಸಿಬಿ ಅಥವಾ ಪೊಲೀಸ್ ಇಲಾಖೆ ಒಂದು ಕಡೆ ಏನಾದ್ರೂ ಲಾಕ್ ಮಾಡಬಹುದು, ಒಂದಿಷ್ಟು ವಿಡಿಯೋಗಳು ವೈರಲ್ ಆಗಿದೆ ಅಂತ ಅಂದಾಗ ಒಂದಿಷ್ಟು ಕೂಡ ಎಸ್ಕೇಪ್ ಆಗೋದಕ್ಕೆ ರೆಡಿ ಆಗ್ಬಿಟ್ಟಿದ್ರ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಸೊ ಹಾಗಾದ್ರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಏನ್ ಕೆಲಸ ಆಯ್ತು, ಅಥವಾ ಬೇರೆ ಕಡೆ ಏನಾದ್ರೂ ಹೋಗೋದಕ್ಕೆ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿದ್ರ, ಅಥವಾ ಅವ್ರದೇ ಆದಂತ ವೈಯಕ್ತಿಕವಾಗಿ ಪ್ರವಾಸ ಹೋಗೋದಕ್ಕೆ, ಆ ಕಡೆ ಟೂರ್ಗೆ ಹೋಗೋದಕ್ಕೆ, ಅಥವಾ ಯಾರನ್ನ ಮೀಟ್ ಆಗೋದಕ್ಕೆ ಬಂದಿರಬಹುದು, ಅಥವಾ ಅವರೇ ಎಸ್ಕೇಪ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಹಿಂಗೆ ಹೇಳಕ್ಕಾಗುತ್ತೆ. ಸೊ ಅದಕ್ಕೆಲ್ಲ ಸಾಕ್ಷಿ ಬೇಕಲ್ವಾ? ಅಲ್ಲ, ಇವಾಗ ನನಗೆ ನೀವು ಬಹುಶಃ ಟೈಮಿಂಗ್ಸ್ ನೀವು ಅಬ್ಸರ್ವ್ ಮಾಡಿಲ್ಲ ಅನ್ಸತ್ ನೋಡಿ. ಎಷ್ಟು ಗಂಟೆಗೆ ಅವ್ರಿಗೆ ಅರೆಸ್ಟ್ ಮಾಡಿರೋದು? ರಾತ್ರಿ 1 ಗಂಟೆಗೆ. ರಾತ್ರಿ 1 ಗಂಟೆಗೆ ಇವ್ರಿಗೆ ವಶಕ್ಕೆ ಪಡೆದುಕೊಳ್ತಾರೆ. ಯೂಶಲಿ ಅಲ್ಲಿ ಮ್ಯಾನ್ಯುಯಲ್ ಪ್ರಕಾರ ಅಥವಾ ನಿಮ್ಗೆ ಕಾನೂನಿನ ಪ್ರಕಾರ ಇರೋದೇನು, ರಾತ್ರಿ ಅಥವಾ ಮಧ್ಯರಾತ್ರಿ ಯಾರಿಗೂ ಕೂಡ ದಿಢೀರಾಗಿ ಅರೆಸ್ಟ್ ಮಾಡುವ ಅವಕಾಶ ಇಲ್ಲ. ಸಿಸಿಬಿಗಿದೆ. ಅದರಲ್ಲೂ ಕೂಡ ಇಲ್ಲಿ ಯಾವಾಗ ಧನ್ವೀರ್ ಅವರು ಹೊರಗೆ ಹೋಗ್ತಿದ್ದಾರೆ ಅಂತಂದ್ರೆ ಎಲ್ಲೋ ಪ್ರವಾಸ ಮಾಡ್ತಿದ್ದಾರೆ, ಏನೋ ಮಾಡ್ತಿದ್ದಾರೆ, ನಿಜವಾಗ್ಲೂ ಇವರು ಮಧ್ಯರಾತ್ರಿ ಹೋಗಿ ಅರೆಸ್ಟ್ ಮಾಡಿದ್ದಾರೆ ಧನ್ವೀರ್ ಅವರನ್ನ ಅಂತ ಅಂದ್ರೆ ಖಂಡಿತವಾಗಿ ಇವ್ರಿಗೆ ಏನೋ ಸಿಕ್ಕಿದೆ. ಅಥವಾ ಸುಖ ಸುಮ್ನೆ ಸಿಸಿಬಿ ಅವರು ಮಾಡೋದಿಲ್ಲ ಅಲ್ವಾ? ಸಿಸಿಬಿ ಅವರು ಸುಖ ಸುಮ್ನೆ ಮಾಡೋದಿಲ್ಲ, ಅಥವಾ ಬೇರೆ ನಾರ್ಮಲ್ ಪೊಲೀಸ್ ಅವರು ಕೂಡ ಸುಮ್ನೆ ಮಾಡೋದಿಲ್ಲ. ಆತರ ನಿಜವಾಗ್ಲೂ ಅವಶ್ಯಕತೆ ಇತ್ತು ಅಂತ ಅವಶ್ಯಕತೆ ಇದೆ, ಈತನನ್ನ ಮಧ್ಯರಾತ್ರಿನೇ ಅರೆಸ್ಟ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ಇವನೆಲ್ಲೋ ಕೈ ತಪ್ಪು ಹೋಗ್ಬಿಡ್ತಾನೆ, ಅಥವಾ ಈ ವಿಚಾರಣೆ ದಾರಿ ತಪ್ಪಬಹುದು, ಅಥವಾ ಬೇರೆ ಏನೋ ನಡೀಬಹುದು ಅನ್ನುವಂತ ಅನುಮಾನ ಬಂದಾಗ ಮಾತ್ರ ಇಲ್ಲಿ ಸಿಸಿಬಿನೇ ಆಗ್ಲಿ ಅಥವಾ ನಾರ್ಮಲ್ ಪೊಲೀಸ್ ಅವರೇ ಆಗ್ಲಿ, ನಿಜವಾಗ್ಲೂ ಕೂಡ ಅವ್ರಿಗೆ ತುಂಬಾ ಸೀರಿಯಸ್ ಅಂತ ವಿಚಾರ ಬಂದಾಗ ಮಾತ್ರ ಈ ರೀತಿಯಾದ ಅವಕಾಶ ಅಥವಾ ಚಾನ್ಸಸ್ ಇದೆ, ಏನು ಮಧ್ಯರಾತ್ರಿ ಅವ್ರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ನಿಜವಾಗ್ಲೂ ಕೂಡ ಧನ್ವೀರ್ ಅವರು ಎಲ್ಲ ಹೊರಗೆ ಹೋಗಿದ್ವಾ, ಅಥವಾ ಏನಾದ್ರೂ ಮುಂಚೆನೆ ಅವ್ರಿಗೆ ಏನಾದ್ರೂ ಅನುಮಾನ ಇತ್ತು ಅಂತಂದ್ರೆ ಮತ್ತೆ ನಿನ್ನೆ ಮೊನ್ನೆ ಹೋಗ್ಬೋದಿತ್ತಲ್ಲ. ಅಂದರೆ ಹಿಂಗಾಗೋಗ್ಬಿಟ್ಟಿದೆ ಗೊತ್ತಾ. ಸೊ ಒಂದಿಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಾಗೆ ಸಿಸಿಬಿ ಅಧಿಕಾರಿಗಳು ಕೂಡ ಸರ್ಚ್ ಮಾಡೋದಕ್ಕೆ ಆರಂಭ ಮಾಡ್ತಾರೆ, ಯಾವ್ಯಾವ ಅಕೌಂಟ್ ಇಂದ ಒಂದ್ ಕಡೆ ಶೇರ್ ಆಗಿದೆ, ಏನ್ ಕತೆ ಅನ್ನೋದ್ರ ಬಗ್ಗೆ. ಸೊ ಈ ಸಿಡಿಆರ್ ತೆಗೆದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಯಾರದೇ ಆಗಿರ್ಬೋದು, ಸೊ ಎಲ್ಲಿಂದ ಬಂದಿದೆ ಅಂತ ಅಂದಾಗ ಮೂಲ ಹುಡುಕ್ತಾ ಹೋದಾಗ ಒಂದಿಷ್ಟು ಸಿಕ್ಕಿರುತ್ತೆ. ಸೊ ಸ್ವಲ್ಪ ಮಟ್ಟಿಗೆ ಏನಾದ್ರೂ ಕೂದಲೆಳೆ ಒಂದ್ ಕಡೆ ಚಾನ್ಸ್ ಸಿಕ್ಕರೂ ಕೂಡ, ಕೂದಲೆಳೆ ಒಂದ್ ಕಡೆ ಸಾಕ್ಷಿ ಸಿಕ್ಕರೂ ಕೂಡ
ಅಲ್ಲಿ ಅಧಿಕಾರಿಗಳು ಎಂಟ್ರಿ ಆಗ್ತಾರೆ ಪ್ರಮುಖವಾಗಿ. ಎಲ್ಲೆಲ್ಲಿ ಶೇರ್ ಆಗಿದೆ, ಯಾರ್ಯಾರು ಶೇರ್ ಮಾಡಿದ್ದಾರೆ, ಪ್ರಮುಖವಾಗಿ ಇವ್ರದ್ದು ಹೆಸರು ಅಲ್ಲಿ ಇರಬಹುದು. ಅದಕ್ಕೋಸ್ಕರ ಒಂದ್ ಕಡೆ ಸಿಸಿಬಿ ಒಂದ್ ಕಡೆ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿರ್ತಾರೆ ಪ್ರಮುಖವಾಗಿ. ಇಲ್ಲ ಅಂತಂದ್ರೆ ಸುಖ ಸುಮ್ಮನೆ ಒಂದ್ ಕಡೆ ಕರೀತಾರ, ಯಾರಿಗಾದ್ರೂ ಕರೆಯೋದಕ್ಕೆ ಅವಕಾಶನೇ ಇಲ್ಲ. ಅದು 10 ಗಂಟೆ 1 ಗಂಟೆ ಒಂದ್ ಕಡೆ ಅರೆಸ್ಟ್ ವಶಕ್ಕೆ ಪಡೆದುಕೊಂಡು ಒಂದ್ ಕಡೆ ಪ್ರಮುಖವಾಗಿ 10 ಗಂಟೆಗಳ ಕಾಲ ವಿಚಾರಣೆ ಮಾಡ್ತಾರೆ ಅಂತಂದ್ರೆ ಒಂದಿಷ್ಟು ಪ್ರಮುಖವಾದಂತ ಸಾಕ್ಷಿಗಳು ಸಿಸಿಬಿಗೆ ಸಿಕ್ಕಿರಬೇಕು. ಅದಕ್ಕೋಸ್ಕರನೇ ಒಂದ್ ಕಡೆ ಲಾಕ್ ಮಾಡ್ತಾರೆ ಹೊರತು ಅದನ್ನ ಹೊರತುಪಡಿಸಿ ಇಲ್ಲ ಅಂತಂದ್ರೆ ಮಾಡೋದಿಲ್ಲ. ಸೊ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ, ರಿಟ್ರೀವ್ ಮಾಡ್ತಾರೆ. ನಿಜವಾಗ್ಲೂ ಕೂಡ ಇವರು ಇದಕ್ಕೆ ಮೂಲ ಕಾರಣನ ಅಥವಾ ಇಲ್ವಾ ಇದೆಲ್ಲವೂ ಕೂಡ ಗೊತ್ತಾಗ್ಬೇಕಲ್ವಾ. ಈಗ ಗೊತ್ತಾದ ನಂತರ ಗೊತ್ತಾಗುತ್ತೆ, ಹೌದಪ್ಪ ಇವರೇ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಪ್ರಮುಖವಾಗಿ ಇಲ್ಲಿ ಗೊತ್ತಾಗ್ಬೇಕಾಗಿರುವಂತದ್ದೇನು ಗೊತ್ತಾ, ಯಾಕೆ ಮಾಡಿದ್ರು ಅಂತಂದಾಗ ಸಹಜವಾಗಿ ಅಣ್ಣನಿಗೆ ಅನ್ಯಾಯ ಆಗ್ತಾ ಇತ್ತು, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದೆ. ಸೊ ಅಣ್ಣನಿಗೆ ಒಂದು ರೀತಿಯಾಗಿ ನೀವು ಸಾಕಷ್ಟು ಅನ್ಯಾಯವಾಗಿ ನೋಡ್ಕೊಳ್ತಾ ಇದ್ರಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ರೀತಿಯಾಗಿ ಪ್ಲಸ್ ಪಾಯಿಂಟ್ ಆಯ್ತು ಅಂತ ಅನಿಸ್ತಾ ಇದೆ ಅಲ್ವಾ. ಪ್ಲಸ್ ಪಾಯಿಂಟ್ ಆಯ್ತು, ಬಟ್ ಹಿಂಗಾಗ್ಬಿಡುತ್ತೆ ಗೊತ್ತಾ. ಸೊ ಬೇರೆ ಕೈದಿಗಳ ವಿಡಿಯೋ ಒಂದಿಷ್ಟು ವೈರಲ್ ಆದಂತ ಸಂದರ್ಭದಲ್ಲಿ ಸಹಜವಾಗಿ ಅವರ ವಿಚಾರಣೆ ಕೂಡ ನಡೆಯುತ್ತೆ ಅಲ್ಲಿ. ಸೊ ಇವರ ವಿಚಾರಣೆ ಕೂಡ ನಡೆಯುತ್ತೆ, ಪ್ರಮುಖವಾಗಿ ದರ್ಶನ್ ವಿಚಾರಣೆ ಕೂಡ ನಡೆಯುತ್ತೆ. ಸೊ ಯಾರ್ಯಾರು ಬಂದು ಭೇಟಿಯಾಗಿದ್ರು, ಏನ್ ಕತೆ, ಇಷ್ಟು ದಿನಗಳ ಕಾಲ ಏನ್ ಮಾತಾಡಿದ್ರು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಹೋಗಬಹುದು ಮುಂದಿನ ದಿನಗಳಲ್ಲಿ. ಸೊ ಅದಾದ ನಂತರ ಸಿಸಿಬಿ ಬೇರೆ ಆಂಗಲ್ ಇಂದ ಕೂಡ ಆರಂಭ ಮಾಡೋದುತ್ತೆ. ಹೆಂಗೆ ಅಂತಂದ್ರೆ, ಸೊ ದರ್ಶನ್ಗೆ ಸಂಬಂಧಪಟ್ಟ ಒಂದಿಷ್ಟು ಕೇಸ್ಗಳು ಏನಿದೆ, ಒಂದಿಷ್ಟು ರೇಣುಕಾಸ್ವಾಮಿ ಕೇಸ್ ನಡೀತಾ ಇದೆ. ಸೊ ಸಿಗರೇಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇಲ್ ಸಿಗಲಿಲ್ಲ, ಈ ರೀತಿಯಾಗಿ ಒಂದಿಷ್ಟು ಕೇಳಿ ಬರ್ತಾ ಇದೆಯಲ್ಲ, ಇದು ಕೂಡ ಮತ್ತೆ ತನಿಖೆ ಆರಂಭ ಆದ್ರೂ ಕೂಡ ಆಗಬಹುದು. ಮತ್ತೊಮ್ಮೆ ಆದ್ರೂ ಆಗಬಹುದು, ನೋಡಕ್ ಆಗೋದಿಲ್ಲ. ಯಾಕಂದ್ರೆ ಮ್ಯಾನ್ಯುಲ್ ಪ್ರಕಾರವೂ ಕೂಡ ಇನ್ನೂ ಕೂಡ ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಆರಂಭ ಆಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಿಸಿಬಿ ಬಹಳ ಎಚ್ಚರಿಕೆ ಹೆಜ್ಜೆ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಹಿಂಬಾಗಿಲಿನಿಂದ ಇವತ್ತು ಕಳಿಸಿದ್ರು ವಿಚಾರಣೆ ಮಾಡಿ ಯಾರನ್ನ, ಧನ್ವೀರ್ನ. ಆದ ನಂತರ ಇವಾಗ ಮತ್ತೊಂದೇನಿದೆ ಗೊತ್ತಾ, ಏನೇ ಆದ್ರೂ ಕೂಡ ಅಣ್ಣನನ್ನ ಬಿಟ್ಕೊಡಲ್ಲ. ಏನೇ